ನಮಸ್ಕಾರ. ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ ಕುಮಟದಿಂದ ಮಾತಾಡ್ತಿರೋದು. ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಿದ್ದೀನಿ ಉತ್ತರ ಕನ್ನಡದ ಹಾಗೂ ಕುಮಟ ಮತ್ತು ಹೊನ್ನಾವರ ವಿಧಾನಸಭಾ ಕ್ಷೇತ್ರಕ್ಕೂ ನಾನು ಸ್ಪರ್ಧಿಸಿರ್ತೇನೆ. ವಿಷಯ ಏನಂದರೆ, ಈಗಾಗಲೇ ನಾವು ಈಶ್ವರನ ಬಗ್ಗೆ ಮಹಾದೇವ ಅಂತ ಏನು ಹೇಳ್ತಾರೆ, ದೊಡ್ಡ ದೇವರಾದಂಥ ಈಶ್ವರನ ಬಗ್ಗೆ ನಾವು ಒಂದೆರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಈಶ್ವರನ ವಾರ ಸೋಮವಾರ. ಬಾಕಿ ಎಲ್ಲ ದೇವರ ವಾರ ಅಂದರೆ ಒಂದೇ ವಾರ, ಅದು ಸೋಮವಾರ. ಬಾಕಿ ಎಲ್ಲ ವಾರ ಗ್ರಹಗಳ ವಾರ. ಗ್ರಹ ಅಂದರೆ ಮಂಗಳ ಗ್ರಹ, ಬುಧ ಗ್ರಹ, ಗುರು ಗ್ರಹ, ಶುಕ್ರ ಗ್ರಹ, ಶನಿ ಗ್ರಹ, ರವಿನೂ ಕೂಡ ಗ್ರಹನೇ. ಆದರೆ ಸೋಮವಾರ ಮಾತ್ರ ದೇವರ ವಾರ ಅಂತ ಹೇಳ್ತಾರೆ, ಅದರಲ್ಲೂ ಈಶ್ವರನ ವಾರ. ಈ ಈಶ್ವರನ ವಾರದಲ್ಲಿ ಬಟ್ಟೆ ಧರಿಸೋದನ್ನು ಹೊಸದಾಗಿ ಬಟ್ಟೆಯನ್ನು ಧರಿಸೋದು ಒಂದು ಈಶ್ವರನಿಗೆ ಆಗೋದಿಲ್ಲ. ಯಾಕಂದರೆ ಮತ್ತು ಹೊಸದ ಬಟ್ಟೆ ಖರೀದಿ ಕೂಡ ಮಾಡಬಾರ್ದು. ಅದು ಒಂದು ರೀತಿಯಲ್ಲಿ ಅಶುಭನೇ ಆ ದಿನ. ಹೊಸ ಬಟ್ಟೆ ಧರಿಸೋದನ್ನು ಹಿಡಿದು ಹೊಸ ಬಟ್ಟೆ ಖರೀದಿ ಮಾಡೋ ತನಕ. ಯಾಕೆ ಅಂದರೆ ಈಶ್ವರನು ಬಟ್ಟೆಯನ್ನು ಧರಿಸಿರುವುದಿಲ್ಲ. ಬಟ್ಟೆ ಅಂದರೆ ಅವ್ರ ಚರ್ಮದ್ದೇ ಒಂದು ಹುಲಿಯ ಚರ್ಮದಿಂದನೇ ಮಾಡಿರುವಂಥ ಬಟ್ಟೆಯನ್ನು ಧರಿಸ್ತಾನೆ. ಆ ಬಟ್ಟೆ ಅಂದರೆ ಈಶ್ವರನಿಗೆ ಅವಾಯ್ಡ್ ಮಾಡ್ತಾನೆ ಆತನು. ಅದಕ್ಕಾಗಿ ಬಟ್ಟೆಯನ್ನು ಧರಿಸೋದ್ರಿಂದ, ಸೋಮವಾರ ಖರೀದಿ ಮಾಡೋದಾಗಿರ್ಬೋದು, ಧರಿಸೋದಾಗಿದ್ದರಿಂದ ಅವರಿಗೆ ಅಶುಭದ ಒಂದು ಇದು ಆಗ್ತದೆ, ಸಂಕೇತ ಆಗಿರ್ತದೆ. ಮತ್ತೇನೆಂದರೆ ಈಶ್ವರನಾದವನು ಅವ್ರ ಬಟ್ಟೆಯನ್ನು ಹೆಚ್ಚಿನದಾಗಿ ಧರಿಸೋದಿಲ್ಲ. ನಿಮಗೂ ಗೊತ್ತಿದೆ, ಅವನು ಹುಲಿಯ ಚರ್ಮದ ಒಂದು ಬಟ್ಟೆಯನ್ನು ಮಾಡಿಕೊಂಡು ಇದು ಮಾಡ್ತಾನೆ. ಅದಕ್ಕಾಗಿ ನೀವು ಈಶ್ವರನ ಭಕ್ತರಾಗ್ಬಿಟ್ರೆ, ಅವನ ಕೃಪೆಗೆ ಪಾತ್ರರಾಗಬೇಕಂದ್ರೆ ಸೋಮವಾರದಂದು ಹೊಸ ಬಟ್ಟೆ ಖರೀದಿ ಮಾಡೋದಾಗಿರ್ಬೋದು, ಹೊಸ ಬಟ್ಟೆ ಧರಿಸೋದನ್ನು ನಿಲ್ಲಿಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ.